ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಹಿಂದಿನ ತರಗತಿಯಲ್ಲಿ ಕೊಹ್ಲರ್ ರವರ ಅಂತರ್ದೃಷ್ಟಿ ಕಲಿಕೆ ಬಗ್ಗೆ ನೋಡಿದ್ವಿ, ಹೌದಲ್ವಾ? ಸೊ ಈಗ ನೋಡೋಣ, ನಾವು ಪೌಲವ್ನ ಶಾಸ್ತ್ರೀಯ ಅನುಬಂಧ ಕಲಿಕಾ ವಿಧಾನ. ಓಕೆ, ಪೌಲವ್ರವರ ಶಾಸ್ತ್ರೀಯ ಅನುಬಂಧ ಕಲಿಕಾ ವಿಧಾನ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇವ್ರು ಯಾರು? ಪೌಲವ್ರವರು. ಇವಾನ್ ಪೌಲವ್ ಅಂತ ಹೇಳಿ ಕರೀತಾರೆ ಇವ್ರನ್ನ. ಇವರು ನಾಯಿಯಲ್ಲಿ ಶಾಸ್ತ್ರೀಯ ಅನುಬಂಧ ಕಲಿಕೆ ಇದ್ರ ಬಗ್ಗೆ ಹೇಳ್ತಾರೆ. ನೀವಿಲ್ಲಿ ನೋಡ್ತಾ ಇರ್ಬೋದು. ಓಕೆ, ಪಿಕ್ಚರ್ ನ ನೋಡ್ತಾ ಇದ್ದೀರಲ್ವಾ? ಇವರು ಮೂಲತಃ ರಷ್ಯಾದವರಾಗಿರ್ತಾರೆ. ಸೊ ರಷ್ಯಾದ ಶರೀರ ತಜ್ಞ ಇವಾನ್ ಪೌಲವ್ರವರು ಶಾಸ್ತ್ರೀಯ ಅನುಬಂಧ ಕಲಿಕಾ ವಿಧಾನದ ಪ್ರತಿಪಾದಕ ಅಂತ ನಾವು ಕರಿತೀವಿ. ಅಂಡ್ ಜೀರ್ಣಕ್ರಿಯೆ ಬಗ್ಗೆ ಈತನು ನಡೆಸಿದಂತಹ ಅಧ್ಯಯನಕ್ಕೆ 1904ರಲ್ಲಿ ನೊಬೆಲ್ ಪ್ರಶಸ್ತಿ ಇವರಿಗೆ ದೊರಕಿತು. ಇವರು ಅನುಬಂಧ ಕಲಿಕೆಗೆ ಸಂಬಂಧಪಟ್ಟಂತೆ ನಡೆಸಿದ ಅಧ್ಯಯನದಿಂದಾಗಿ ಆತ ಮನೋವಿಜ್ಞಾನಿ ಅಂತ ಕರೆಸ್ಕೊಂಡ್ರು. ಓಕೆ, ಪೌಲವ್ನ ಅಧ್ಯಯನವು ನಾಯಿಯ ಬಾಯಿಯಲ್ಲಿ, ಹಾಗಾದ್ರೆ ಇವರು ನಡೆಸಿದಂತ ಅಧ್ಯಯನ ಯಾವ್ದ್ರ ಬಗ್ಗೆ ಆಗಿತ್ತು ಅಂದ್ರೆ, ನಾಯಿಯ ಬಾಯಿಯಲ್ಲಿ ಮಾಂಸದ ಚೂರುಗಳನ್ನ ಹಾಕಿದಾಗ, ಇಲ್ಲಿದೆ ಅಲ್ವಾ ನಾಯಿ, ಈ ನಾಯಿಯ ಬಾಯಿಯಲ್ಲಿ ಮಾಂಸದ ಚೂರುಗಳನ್ನ ಹಾಕಿದಾಗ ಅದರ ಹೊಟ್ಟೆಯಲ್ಲಿ ಜಠರ ರಸ ಉತ್ಪತ್ತಿ ಮತ್ತು ಬಾಯಿಯಲ್ಲಿ ಲಾಲಾ ರಸ ಉತ್ಪತ್ತಿ ಬಗ್ಗೆ ಸಂಬಂಧಿಸಿತ್ತು. ಅಂದ್ರೆ ನಾಯಿಯ ಬಾಯಿಯಲ್ಲಿ ಮಾಂಸದ ಚೂರುಗಳನ್ನ ಹಾಕಿದಾಗ ಅಥವಾ ಮಾಂಸದ ತುಂಡನ್ನ ಹಾಕಿದಾಗ ಏನಾಗುತ್ತೆ, ಅದ್ರ ಹೊಟ್ಟೆಯಲ್ಲಿ ಜಠರ ರಸ ಉತ್ಪತ್ತಿ ಆಗುತ್ತೆ. ಜೊತೆಗೆ ಅಂದ್ರೆ ಹೊಟ್ಟೆಯಲ್ಲಿ ಜಠರ ರಸ ಉತ್ಪತ್ತಿ ಆಗುತ್ತೆ, ಬಾಯಲ್ಲಿ ಲಾಲಾ ರಸ ಉತ್ಪತ್ತಿ ಆಗುತ್ತೆ ಅಲ್ವಾ? ಅವೆರಡರ ಒಂದು ಸಂಬಂಧ ಆಗಿತ್ತು. ಓಕೆ, ಇವರ ಒಂದು ಅಧ್ಯಯನ. ಆದ್ರೆ ಆಹಾರ ಕೊಡುವ ಮೊದಲೇ ನಾಯಿ ಜೊಳ್ಳು ಸುರಿಸೋದನ್ನ ಗಮನಿಸಿದಂತಹ ಪೌಲವ್ ತನ್ನ ಪ್ರಯೋಗದ ದಿಕ್ಕನ್ನ ಬದಲಾಯಿಸ್ತಾರೆ. ಆಹಾರ ನೀಡುವ ಮೊದಲು ಗಂಟೆ ಬಾರಿಸ್ತಾ ಇದ್ರು. ಓಕೆ, ಸೊ ಹೀಗೆ ಪ್ರತಿದಿನ ಆಹಾರ ನೀಡುವ ಮೊದಲು ಗಂಟೆ ಶಬ್ದ ಮಾಡ್ಲಾಗ್ತಾ ಇತ್ತು. ನಿರಂತರವಾಗಿ ಈ ರೀತಿ ಮಾಡಿದ್ರಿಂದ ಗಂಟೆ ಶಬ್ದ ಕೇಳಿದ ಕೂಡಲೇ ತಕ್ಷಣ ಆಹಾರ ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ನಾಯಿ ಏನ್ ಮಾಡ್ತಾ ಇತ್ತು, ಜೊಳ್ಳನ್ನ ಸುರಿಸ್ತಾ ಇತ್ತು. ಓಕೆ, ಜೊಳ್ಳನ್ನ ಸುರಿಸ್ತಾ ಇತ್ತು. ನಾಯಿ ಬರುತ್ತೆ, ಫುಡ್ ಬರುತ್ತೆ ಅಂತ ಹೇಳಿ. ನಂತರ ಗಂಟೆ ಶಬ್ದ ಮಾಡಿದ ಮೇಲೆ ಆಹಾರ ನೀಡದೇ ಇದ್ರೂ ಕೂಡ ನಾಯಿ ಜೊಲ್ಲನ್ನ ಸುರಿಸ್ತಾ ಇತ್ತು. ಸೊ ಇದು ಅವರು ಮಾಡಿದಂತ ಒಂದು ಎಕ್ಸ್ಪೆರಿಮೆಂಟ್. ಇಲ್ಲಿ ಪೌಲವ್ರವರು ಆಹಾರವನ್ನ ಸಹಜ ಪ್ರಚೋದನೆ ಅಂತ ಕರೆದ್ರು. ಇಲ್ಲಿ ಫುಡ್ ಏನಿತ್ತಲ್ವಾ, ಅದು ಒಂದು ನ್ಯಾಚುರಲ್ ಸ್ಟಿಮ್ಯುಲಸ್ ಆಗಿತ್ತು. ಏನಂತ ಹೇಳ್ತೀವಿ, ಸಹಜ ಪ್ರಚೋದನೆ ಅಂತ ಹೇಳಿ ಕರೆದ್ರು. ನಾಯಿಗೆ ಕೊಡುವಂತ ಆಹಾರ, ಮಾಂಸದ ಚೂರು ಏನಿತ್ತು ಅದು ಸಹಜ ಪ್ರಚೋದನೆ ಅಂತ ಕರೆದ್ರು. ನಾಯಿ ಸಹಜ ಪ್ರಚೋದನೆಗೆ ಸಹಜ ಪ್ರತಿಕ್ರಿಯೆ ಅನ್ನ ವ್ಯಕ್ತಪಡಿಸ್ತು. ಅಂದ್ರೇನು, ಸಹಜ ಪ್ರಚೋದನೆಗೆ ಸಹಜ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸ್ತಾ ಇತ್ತು. ಓಕೆ, ನಂತರ ಗಂಟೆ ಶಬ್ದವನ್ನ ಅಸಹಜ ಪ್ರಚೋದನೆ ಅಂತ ಹೇಳಿ ಕರೆದ್ರು. ನೋಡಿ, ಗಂಟೆ ಶಬ್ದವನ್ನ ಅವರು ಅಸಹಜ ಪ್ರಚೋದನೆ ಅಂತ ಕರೆದ್ರು. ಆಹಾರ ಏನಿತ್ತಲ್ವಾ, ಮಾಂಸದ ಚೂರು, ಅದನ್ನ ಸಹಜವಾದ ಪ್ರಚೋದನೆ ಅಂತ ಕರೆದ್ರು. ಇವಾಗ ಸಹಜ ಪ್ರಚೋದನೆ ಯಾವುದು? ಆಹಾರ. ಅಸಹಜ ಪ್ರಚೋದನೆ ಯಾವುದು? ಗಂಟೆ. ಓಕೆ, ಅಸಹಜ ಮತ್ತು ಸಹಜ ಪ್ರಚೋದನೆಗಳನ್ನ ಒಂದಾದ ಮೇಲೊಂದರಂತೆ ನೀಡಿದಾಗ ಅವುಗಳ ನಡುವೆ ಅನುಬಂಧ ಏರ್ಪಟ್ಟು ನಾಯಿ ಸಹಜ ಪ್ರಚೋದನೆಗೆ ತೋರುತ್ತಿದ್ದಂತಹ ಪ್ರತಿಕ್ರಿಯೆಯನ್ನೇ ಅಸಹಜ ಪ್ರಚೋದನೆಗೂ ತೊಡಗಿತ್ತು. ಅಂದ್ರೇನು, ಸಹಜ ಪ್ರಚೋದನೆ ಯಾವ್ದಾಗಿತ್ತು? ಆಹಾರ ಆಗಿತ್ತು. ಸೊ ಆಹಾರಕ್ಕೆ ಏನು ಅದು ಪ್ರತಿಕ್ರಿಯೆ ನೀಡ್ತಾ ಇತ್ತಲ್ವಾ, ಬರ್ತಾ ಏನಾಯ್ತು, ಗಂಟೆ ಶಬ್ದಕ್ಕೂ ಅದು ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸ್ತಾ ಹೋಯ್ತು. ಸೊ ಈ ರೀತಿಯಾಗಿ ಪ್ರಚೋದನೆಗೆ ಏನಂತ ಹೇಳ್ಬೋದು, ಈ ರೀತಿ ಅಲ್ಲಿ ಒಂದು ಅನುಬಂಧ ಏರ್ಪಡ್ತು. ಅನುಬಂಧ ಏರ್ಪಡೋದ್ರ ಮೂಲಕ ಸಹಜ ಪ್ರಚೋದನೆಗೆ ತೋರುತ್ತಿದ್ದಂತಹ ಪ್ರತಿಕ್ರಿಯೆಯನ್ನೇ ಅಸಹಜ ಪ್ರಚೋದನೆಯಾದಂತಹ ಗಂಟೆ ಶಬ್ದಕ್ಕೂ ನಾಯಿ ಜೊಲ್ ಸುರಿಸೋದಕ್ಕೆ ಸ್ಟಾರ್ಟ್ ಮಾಡ್ತು. ಸೊ ಪ್ರಾರಂಭದಲ್ಲಿ ಇವ್ರು ಮಾಡಿದಂತಹ ಎಕ್ಸ್ಪೆರಿಮೆಂಟ್ ಅನ್ನು ಇವಾಗ ನೋಡ್ತಾ ಹೋಗೋಣ. ಪ್ರಾರಂಭದಲ್ಲಿ ಆಹಾರ, ಇದು ಸಹಜ ಪ್ರಚೋದನೆ. ಸೊ ಆಹಾರ ನೋಡಿದ ಕೂಡಲೇ ಅವ್ರ ಅಂದ್ರೆ ನಾಯಿ ಏನ್ ಮಾಡ್ತು, ಸಹಜವಾಗಿನೇ ಸಹಜ ಪ್ರಚೋದನೆಗೆ ಸಹಜ ಪ್ರತಿಕ್ರಿಯೆ ಏನಾಗಿತ್ತು, ಜೊಲ್ ಸುರಿಸ್ತು. ನೆಕ್ಸ್ಟ್ ನಂತರ ಏನ್ ಮಾಡ್ತು,
ನಂತರ ಏನ್ ಮಾಡ್ತು, ನಂತರ ಅನುಬಂಧಗೊಳಿಸ್ಬೇಕಾದ್ರೆ ಏನಾಯ್ತು ನೋಡಿ, ಅನುಬಂಧಗೊಳಿಸ್ಬೇಕಾದ್ರೆ UCS gives rise to ಏನಾಯ್ತು ಅಂದ್ರೆ ಈ ಒಂದು ಅಂದ್ರೆ ಇಲ್ಲಿ ಸಹಜ ಪ್ರಚೋದನೆ ಏನು, ಅನ್ಕಂಡೀಷನ್ಡ್ ಸ್ಟಿಮ್ಯುಲಸ್ ಅಂತ ಹೇಳ್ತೀವಿ. ಅನ್ಕಂಡೀಷನ್ಡ್ ಸ್ಟಿಮ್ಯುಲಸ್ಗೆ ಇಲ್ಲಿ ಅನ್ಕಂಡೀಷನ್ಡ್ ರೆಸ್ಪಾನ್ಸ್ ಸಿಕ್ತು. ಅನ್ಕಂಡೀಷನ್ಡ್ ಸ್ಟಿಮ್ಯುಲಸ್ಗೆ ಇಲ್ಲಿ ಅನ್ಕಂಡೀಷನ್ಡ್ ರೆಸ್ಪಾನ್ಸ್ ಸಿಕ್ತು. ಓಕೆ, ಇಲ್ಲೇನಾಯ್ತು, ನಂತರ ಗಂಟೆ ಶಬ್ದ ಏನ್ ಮಾಡ್ತಾ ಇದು ಕಂಡೀಷನ್ಡ್ ಸ್ಟಿಮ್ಯುಲಸ್. ಓಕೆ, ಇದು ಕಂಡೀಷನ್ಡ್ ಸ್ಟಿಮ್ಯುಲಸ್. ಓಕೆ, ಅನುಬಂಧಗೊಳಿಸುವಾಗ ಅವ್ರು ಏನ್ ಮಾಡ್ತಾರೆ, ಅನುಬಂಧಗೊಳಿಸ್ಬೇಕಲ್ವಾ, ಅವುಗಳ ನಡುವೆ ಅನುಬಂಧಗೊಳಿಸ್ಬೇಕು ಅನ್ನೋ ಕಾರಣಕ್ಕೆ ಇವ್ರೇನ್ ಮಾಡಿದ್ರು, ಇಲ್ಲಿ ಕಂಡೀಷನ್ಡ್ ಸ್ಟಿಮ್ಯುಲಸ್ ಅಂತ ಹೇಳಿ ಗಂಟೆ ಶಬ್ದ ಅಂದ್ರೇನು, ಗಂಟೆ ಶಬ್ದ ಏನಾಗಿತ್ತು ಇಲ್ಲಿ ನ್ಯಾಚುರಲ್ ಸ್ಟಿಮ್ಯುಲಸ್ ಅಂದ್ರೇನು, ಸಹಜ ಪ್ರಚೋದನೆನ ಅಲ್ಲ, ಇದು ಒಂದು ಅಸಹಜ ಪ್ರಚೋದನೆ. ಇದೇನಾಗಿತ್ತು ಕಂಡೀಷನ್ಡ್ ಸ್ಟಿಮ್ಯುಲಸ್, ಅದು ಗಂಟೆ ಶಬ್ದ ಪ್ಲಸ್ ಆಹಾರ, ಇದು ಅನ್ಕಂಡೀಷನ್ಡ್ ಸ್ಟಿಮ್ಯುಲಸ್. ಇಲ್ಲಿ ಕಂಡೀಷನ್ಡ್ ಸ್ಟಿಮ್ಯುಲಸ್ ಯಾವುದು, ಗಂಟೆ ಶಬ್ದ. ಅನ್ಕಂಡೀಷನ್ಡ್ ಸ್ಟಿಮ್ಯುಲಸ್ ಯಾವುದು, ಆಹಾರ. ಇವೆರಡನ್ನ ನೋಡಿದಾಗ ಅಂದ್ರೆ ಇಲ್ಲೇನಾಯ್ತು ಗಂಟೆ ಶಬ್ದ, ಅದರ ನಂತರ ಆಹಾರ, ಅವಾಗ್ಲೂ ಕೂಡ ಏನಾಯ್ತು ಜೊಲ್ಲನ್ನ ಸುರಿಸ್ತು. ಅನುಬಂಧ ಏರ್ಪಟ್ಟ ನಂತರ ಅಂದ್ರೆ ಅನುಬಂಧ ಯಾವ ರೀತಿ ಏರ್ಪಡ್ತು, ನಾಯಿಗೆ ಏನಂತ ಗೊತ್ತಾಯ್ತು, ಗಂಟೆ ಶಬ್ದ ಹೊಡಿತಾ ಇದೆ, ನೆಕ್ಸ್ಟ್ ನನ್ಗೆ ಊಟ ಬರುತ್ತೆ ಅಂತ ಗೊತ್ತಾಯ್ತು. ಅಲ್ಲಿ ಒಂದಕ್ಕೆ ಒಂದು ಅನುಬಂಧ ಉಂಟಾಯ್ತು. ಗಂಟೆ ಶಬ್ದ ಬರ್ತಾ ಇದೆ ಅಂದ್ರೆ ನಂಗೆ ಊಟ ಸಿಗುತ್ತೆ ಅಂತ. ಸೊ ಅಲ್ಲಿ ಅನುಬಂಧ ಏರ್ಪಟ್ಟ ನಂತರ ಏನಾಗುತ್ತೆ, ಗಂಟೆ ಶಬ್ದ ಬಂದ್ ಕೂಡ್ಲೆ ಜೊಲ್ಲನ್ನ ಸುರಿಸ್ತು. ಅಲ್ಲಿ ಕಂಡೀಷನ್ಡ್ ಸ್ಟಿಮ್ಯುಲಸ್ಗೆ ಕಂಡೀಷನ್ಡ್ ರೆಸ್ಪಾನ್ಸ್ ಸಿಕ್ತು. ಸೊ ಈ ರೀತಿಯಾಗಿ ಅಸಹಜ ಮತ್ತು ಸಹಜ ಪ್ರಚೋದನೆಗಳನ್ನ ಪ್ರತಿದಿನ ನಿರ್ದಿಷ್ಟ ಕಾಲಾಂತರದಲ್ಲಿ ನೀಡಬೇಕಾಗತ್ತೆ. ಕಾಲದ ಅಂತರದಲ್ಲಿ ಏನಿರ್ಬೇಕು, ಸ್ಥಿರತೆ ಇರಬೇಕು, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ತದನಂತರ ಅಸಹಜ ಮತ್ತು ಸಹಜ ಪ್ರಚೋದನೆಗಳನ್ನ ನೀಡುವ ಸಮಯದಲ್ಲಿ ವ್ಯತ್ಯಾಸ ಮಾಡಬಹುದು. ಕರೆಕ್ಟ್ ಆಗಿ ಇವಾಗ ಕಂಡೀಷನ್ಡ್ ಸ್ಟಿಮ್ಯುಲಸ್ಗೆ ಕಂಡೀಷನ್ಡ್ ರೆಸ್ಪಾನ್ಸ್ ಸಿಕ್ಕ ನಂತರನೇ ನಾವು ಸಮಯದಲ್ಲಿ ವ್ಯತ್ಯಾಸವನ್ನು ಮಾಡಬಹುದು. ಹೀಗೆ ಅಸಹಜ ಪ್ರಚೋದನೆ ಮತ್ತು ಸಹಜ ಪ್ರಚೋದನೆಗಳ ನಡುವೆ ಅನುಬಂಧ ಏರ್ಪಡುವಂತೆ ಮಾಡಿ. ಇಲ್ಲಿ ನೋಡಿ, ಅಸಹಜ ಪ್ರಚೋದನೆ ಗಂಟೆ, ಸಹಜ ಪ್ರಚೋದನೆ ಜೊಲ್ಲನ ಸುರಿಸೋದು, ಇವೆರಡರ ನಡುವೆ ಏನಾಯ್ತು, ಒಂದು ಬಾಂಡ್ ಅನುಬಂಧ ಏರ್ಪಡುವಂತೆ ಮಾಡಿ ಸಹಜ ಪ್ರಚೋದನೆಗೆ ತೋರುವಂತಹ ಪ್ರಕ್ರಿಯೆಯನ್ನೇ ಅಸಹಜ ಪ್ರಚೋದನೆಗೂ ತೋರುವಂತೆ ಮಾಡುವುದಕ್ಕೆ ಶಾಸ್ತ್ರೀಯ ಅನುಬಂಧ ಕಲಿಕೆ ಅಂತ ಪಾವ್ಲೋವ್ ರವರು ಕರೆದ್ರು. ಈಗ ಶಾಸ್ತ್ರೀಯ ಅನುಬಂಧ ಕಲಿಕೆಯ ತತ್ವಗಳು ಏನೇನು, ಪ್ರಿನ್ಸಿಪಲ್ಸ್ ಆಫ್ ಕ್ಲಾಸಿಕಲ್ ಕಂಡೀಷನಿಂಗ್ ನೋಡ್ತಾ ಹೋದ್ರೆ, ಮೊದಲನೇದು ವಿಲೋಪನ ಅಂತ ಕರೀತವ್ರೆ. ಅಂದ್ರೇನು, ಎಕ್ಸ್ಟಿಂಕ್ಷನ್ ಅಂತ ಹೇಳಿ. ಅಸಹಜ ಪ್ರಚೋದನೆ ಮತ್ತು ಸಹಜ ಪ್ರಚೋದನೆ ನಡುವೆ ಉಂಟಾಗಿದ್ದಂತಹ ಅನುಬಂಧ ಮುರಿದು ಬಿದ್ದು, ಇಲ್ಲಿ ಅಸಹಜ ಪ್ರಚೋದನೆ ಮತ್ತು ಸಹಜ ಪ್ರಚೋದನೆ ನಡುವೆ ಉಂಟಾಗಿದ್ದಂತಹ ಅನುಬಂಧ ಮುರಿದು ಬಿದ್ದು ಅಸಹಜ ಪ್ರಚೋದನೆಗೆ ತೋರುತ್ತಿದ್ದಂತಹ ಪ್ರತಿಕ್ರಿಯೆ ಸಂಪೂರ್ಣ ನಿಂತು ಹೋಗೋದಕ್ಕೆ, ಅಸಹಜ ಪ್ರಚೋದನೆಗೆ ತೋರ್ತಾ ಇರುವಂತಹ ಪ್ರತಿಕ್ರಿಯೆ ಸಂಪೂರ್ಣ ನಿಂತು ಹೋಗೋದನ್ನ ವಿಲೋಪನ ಅಂತ ಕರೀತಾರೆ. ಅಂದ್ರೇನು, ಪಾವ್ಲೋವ್ ನಾಯಿ ಮೇಲೆ ಮಾಡಿದಂತ ಪ್ರಯೋಗದಲ್ಲಿ ಗಂಟೆ ಶಬ್ದ ಮತ್ತು ಆಹಾರವನ್ನ ನಿರಂತರವಾಗಿ ನಾಯಿಗೆ ನೀಡ್ತಾ ಇದ್ದಂತಹ ಪರಿಣಾಮವಾಗಿ ನಾಯಿ ಗಂಟೆ ಶಬ್ದ ಕೇಳಿದ ಕೂಡ್ಲೆ ಜೊಲ್ ಸುರಿಸೋದಕ್ಕೆ ಆರಂಭಿಸ್ತಾ ಇತ್ತು. ಆಮೇಲೆ ಬರೀ ಗಂಟೆ ಶಬ್ದ ಮಾಡಿ ಆಹಾರ ನೀಡೋದನ್ನ ನಿಲ್ಲಿಸಲಾಯ್ತು. ಆರಂಭದಲ್ಲಿ ನಾಯಿ ಕೆಲವು ದಿನಗಳ ಕಾಲ ಗಂಟೆ ಶಬ್ದಕ್ಕೆ ಜೊಲ್ ಸುರಿಸ್ತಾ ಇತ್ತು. ಆಹಾರ ನೀಡದೇ ಇದ್ದಿದ್ರಿಂದ ಕ್ರಮೇಣ ಜೊಲ್ಲಿನ ಪ್ರಮಾಣ ಕಡಿಮೆ ಆಗಿ ನಂತರ ಸಂಪೂರ್ಣವಾಗಿ ಜೊಲ್ ಸುರಿಸೋದನ್ನ ಅದು ಸ್ಟಾಪ್ ಮಾಡ್ತು. ಇದನ್ನೇ ವಿಲೋಪನ ಅಂತ ಹೇಳಿ ಕರೀತಾರೆ. ಓಕೆ, ಈಗ ಪುನರ್ಬಲನ. ಸಹಜ ಮತ್ತು ಅಸಹಜ ಪ್ರಚೋದನೆ ನಡುವೆ ಅನುಬಂಧ ವಿಲೋಪನದಿಂದ ಮುರಿದು ಬಿದ್ದ ಮೇಲೆ, ಓಕೆ, ಗಂಟೆ ಶಬ್ದ ಮಾಡಿದ ನಂತರ ಮಧ್ಯ ಅಂದ್ರೆ ಒಂದೆರಡು ದಿನಕ್ಕೊಮ್ಮೆ ಆಹಾರ ನೀಡುತ್ತಾ ಬಂದಾಗ ಮತ್ತೆ ನಾಯಿ ಜೊಲ್ಲು ಸುರಿಸೋದನ್ನ ಮುಂದುವರಿಸ್ತು. ಅಂದ್ರೆ ಮುರಿದು ಬಿದ್ದಂತಹ ಬಂಧ ಇಲ್ಲಿ ಮತ್ತೆ ಪುನರ್ಬಲನಗೊಂಡು ಮತ್ತೆ ಎಂದಿನಂತೆ ಸಹಜ ಪ್ರಚೋದನೆಗೆ ಪ್ರತಿಕ್ರಿಯೆ ನೀಡೋದನ್ನ ಅದು ಮುಂದುವರಿಸ್ತು. ಅಂದ್ರೆ ಯಾವ ತರ, ಗಂಟೆ ಶಬ್ದ ಬಾರಿಸಿದ ಕೂಡಲೇ ಮತ್ತೆ ಅಗೈನ್ ಏನಾಯ್ತು, ಆಹಾರವನ್ನ ತಂದ್ಕೊಡ್ತಾರೆ ಅಂತ ಹೇಳಿ ಇದು ಜೊಲ್ ಸುರಿಸೋದನ್ನ ಮತ್ತೆ ಮುಂದುವರಿಸ್ತು. ಇದೇ ರೀತಿ ಮಕ್ಕಳ ಕಲಿಕೆಯಲ್ಲಿ ಹೊಗಳಿಕೆ, ಚಿಕ್ಕ ಬಹುಮಾನ ಇತ್ಯಾದಿಗಳನ್ನ ನೀಡುವುದರಿಂದ ಮಕ್ಕಳ ಕಲಿಯುವ ಆಸಕ್ತಿ ಪುನರ್ಬಲನಗೊಂಡು ಹೆಚ್ಚು ಉತ್ಸಾಹದಿಂದ ಭಾಗವಹಿಸ್ತಾರೆ. ಓಕೆ, ಇನ್ನು ಮೂರನೇದು ಪ್ರಿನ್ಸಿಪಲ್ ಅಲ್ಲಿ ಮೂರನೇದು ಒಂದು ಸ್ವಯಂ ಪ್ರೇರಿತ ಚೇತರಿಕೆ, ಅಂದ್ರೇನು ಸ್ಪಾಂಟೇನಿಯಸ್ ರಿಕವರಿ. ವಿಲೋಪನಗೊಂಡ ಮೇಲೆ ಪಾವ್ಲೋವ್ ನಾಯಿಯನ್ನ ಮಾರನೇ ದಿನ ಪ್ರಯೋಗಶಾಲೆಗೆ ಕರ್ಕೊಂಡ್ ಬಂದ್ರು. ವಿಲೋಪನ ಇವಾಗ ಅದು ಫುಲ್ ಕಟ್ ಆಯ್ತು. ಅದಾದ ನಂತರ ಏನ್ ಮಾಡ್ತಾರೆ, ಪಾವ್ಲೋವ್ ಅವರು ಮಾರನೇ ದಿನ ಪ್ರಯೋಗಶಾಲೆಗೆ ಕರ್ಕೊಂಡ್ ಬರ್ತಾರೆ, ಗಂಟೆ ಶಬ್ದ ಮಾಡ್ತಾರೆ. ಆಗ ನಾಯಿ ಹಿಂದಿನ ಅಭ್ಯಾಸ ಬಲದಿಂದ ಸ್ವಲ್ಪ ಜೊಲ್ಲು ಸುರಿಸ್ತು. ಹೀಗೆ ವಿಲೋಪನಗೊಂಡಿದ್ರೂ ಕೂಡ
ಓಕೆ, ಹೀಗೆ ವಿಲೋಪನಗೊಂಡಿದ್ದರೂ ಹಳೆಯ ಅಭ್ಯಾಸ ಬಲದಿಂದ ಅಸಹಜ ಪ್ರಚೋದನೆಗೆ ಮತ್ತೆ ಪ್ರತಿಕ್ರಿಯೆ ನೀಡೋದನ್ನ ಸ್ವಯಂ ಪ್ರೇರಿತ ಚೇತರಿಕೆ ಅಂತ ಹೇಳಿ ಕರೀತಾರೆ. ಓಕೆ, ಈ ರೀತಿ ಅದೇನ್ ಕಟ್ಟಾಗಿತ್ತು ಅದನ್ನ ಹಳೆಯ ಅಭ್ಯಾಸ ಬಲದಿಂದ ಅಸಹಜ ಪ್ರಚೋದನೆಗೆ ಮತ್ತೆ ಪ್ರತಿಕ್ರಿಯೆ ನೀಡೋದನ್ನ ಸ್ವಯಂ ಪ್ರೇರಿತ ಚೇತರಿಕೆ ಅಂತ ಹೇಳಿ ಕರೀತಾರೆ. ಇವಾಗ ಸ್ವಯಂ ಪ್ರೇರಿತ ಚೇತರಿಕೆ ಅಂದ್ರೆ ಗೊತ್ತಾಯ್ತಲ್ವಾ? ವಿಲೋಪನಗೊಂಡ ಮೇಲೆ ಪೌಲವ್ ನಾಯಿಯನ್ನ ಮಾರನೇ ದಿನ ಪ್ರಯೋಗಶಾಲೆಗೆ ಕರ್ಕೊಂಡ್ ಬರ್ತಾರೆ, ಮತ್ತೆ ಗಂಟೆ ಶಬ್ದವನ್ನ ಮಾಡ್ತಾರೆ. ಆಗ ನಾಯಿ ಹಿಂದಿನ ಅಭ್ಯಾಸ ಬಲದಿಂದ ಸ್ವಲ್ಪ ಜೊಲ್ಲನ್ನ ಸುರಿಸ್ತು. ಓಕೆ, ಹಿಂದಿನ ಅಭ್ಯಾಸ ಬಲದಿಂದ ಸ್ವಲ್ಪ ಜೊಲ್ಲನ್ನ ಸುರಿಸ್ತು. ಹೀಗೆ ವಿಲೋಪನಗೊಂಡಿದ್ರು ಕೂಡ ಹಳೆಯ ಅಭ್ಯಾಸ ಬಲದಿಂದ ಅಸಹಜ ಪ್ರಚೋದನೆಗೆ ಮತ್ತೆ ಅದು ಪ್ರತಿಕ್ರಿಯೆ ನೀಡೋದನ್ನ ಸ್ವಯಂ ಪ್ರೇರಿತ ಚೇತರಿಕೆ ಅಂತ ಹೇಳಿ ಕರೆದ್ರು. ಇನ್ನು ಉನ್ನತ ಮಟ್ಟದ ಅನುಬಂಧ, ಹೈ ಆರ್ಡರ್ ಕಂಡೀಷನಿಂಗ್ ಅಂತ ಹೇಳ್ತಾರೆ. ಅಂದ್ರೇನು? ಪೌಲವ್ ನಾಯಿ ಗಂಟೆ ಶಬ್ದ ಅಂದ್ರೆ ಪೌಲವ್ ನಾಯಿ ಗಂಟೆ ಶಬ್ದಕ್ಕೆ ಅಂದ್ರೆ ಪೌಲವ್ರವರು ನಾಯಿ ಏನಿತ್ತಲ್ವಾ ಅದರ ಒಂದು ಗಂಟೆ ಶಬ್ದಕ್ಕೆ ಅನುಬಂಧಗೊಂಡು ಜೊಲ್ಲು ಸುರಿಸ್ತಾ ಇತ್ತು. ನಂತರ ಮತ್ತೊಂದು ಅಸಹಜ ಪ್ರಚೋದನೆ ಜೊತೆ ನಾಯಿ ಅನುಬಂಧಗೊಂಡು ಜೊಲ್ಲು ಸುರಿಸುವಂತೆ ಮಾಡಿದ್ರು. ಅವನು ಪ್ರತಿದಿನ ಗಂಟೆ ಶಬ್ದ ಮಾಡಿ ಆಹಾರವನ್ನ ಕೊಡ್ತಾ ಇದ್ದ, ಹೌದಲ್ವಾ? ನಂತರ ಗಂಟೆ ಶಬ್ದ ಮಾಡುವ ಮೊದಲು ದೀಪವನ್ನ ಬೆಳಗಿಸ್ತಾ ಇದ್ದ. ಗಂಟೆ ಶಬ್ದ ಮಾಡೋದಕ್ಕಿಂತ ಮುಂಚೆ ದೀಪವನ್ನ ಬೆಳಗಿಸಿದ್ರು. ಹೀಗೆ ಒಂದಾದ ಮೇಲೊಂದರಂತೆ ಎರಡು ಅಸಹಜ ಪ್ರಚೋದನೆಗಳನ್ನ ಉಂಟು ಮಾಡಿ ಸಹಜ ಪ್ರಚೋದನೆ ನೀಡ್ತಾ ಇದ್ರು. ಹಾಗಾಗಿ ನಾಯಿ ದೀಪ ಬೆಳಗಿಸಿದ ತಕ್ಷಣವೇ ಜೊಲ್ಲು ಸುರಿಸೋದಕ್ಕೆ ಆರಂಭಿಸ್ತು. ಹೀಗೆ ಗಂಟೆ ಶಬ್ದ ಮತ್ತು ಆಹಾರ ನೀಡುವ ಮೊದಲೇ ದೀಪ ಬೆಳಕು ನೋಡಿ ಜೊಲ್ಲು ಸುರಿಸ್ತಾ ಇದ್ದದನ್ನ ಪೌಲವು ಉನ್ನತ ಮಟ್ಟದ ಅನುಬಂಧ ಅಂತ ಹೇಳಿ ಅವರು ಅದನ್ನ ಕರೆದ್ರು. ಓಕೆ, ಸೊ ಈ ರೀತಿ ಅನುಬಂಧ ಏರ್ಪಡುವಾಗ ಫಸ್ಟ್ ಬೆಳಕು, ಆಮೇಲೆ ಗಂಟೆ ಶಬ್ದ, ಆಮೇಲೆ ಆಹಾರ. ಸೊ ಏನಾಯ್ತು, ಅವಾಗ್ಲೂ ಕೂಡ ಏನಾಯ್ತು, ಜೊಲ್ಲನ್ನ ಸುರಿಸ್ತು, ಹೌದಲ್ವಾ? ಇಲ್ಲಿ ಕಂಡೀಷನ್ಡ್ ಸ್ಟಿಮ್ಯುಲಸ್ ಇಲ್ಲಿ ಎರಡನ್ನ ತಗೊಂಡಿದ್ದಾರೆ. ಮೊದಲನೇ ಕಂಡೀಷನ್ಡ್ ಸ್ಟಿಮ್ಯುಲಸ್ ಆಗಿತ್ತು. ಸೊ ಈ ಅನುಬಂಧ ಏರ್ಪಟ್ಟ ನಂತರ ಏನಾಯ್ತು, ಲಿಂಕ್ ಆಯ್ತು. ಏನು? ಬೆಳಕು ಬಂದ ಕೂಡಲೇ ನನಗೆ ಗಂಟೆ ಶಬ್ದ ಆಗುತ್ತೆ, ಅದ್ರ ನೆಕ್ಸ್ಟ್ ನನ್ಗೆ ಊಟ ಸಿಗುತ್ತೆ ಅಂತ ಹೇಳಿ ಜೊಲ್ಲನ್ನ ಸುರಿಸ್ತು. ಪ್ರಚೋದನೆಯ ಸಾಮಾನ್ಯೀಕರಣ, ಇದು 5ನೇ ತತ್ವ. ಗಂಟೆ ಶಬ್ದಕ್ಕೆ ಪ್ರತಿಕ್ರಿಯಿಸುತ್ತಿದ್ದಂತಹ ನಾಯಿ ಆ ಶಬ್ದಕ್ಕೆ ಸಮನಾದ ಇತರ ಸಾಧನಗಳಾಗಿರುವಂತಹ ಬಜರ್ ಶಬ್ದ, ಟ್ಯೂನಿಂಗ್ ಫೋರ್ಕ್ ಶಬ್ದ ಅಥವಾ ಇತರ ತತ್ಸಮಾನ ಶಬ್ದಗಳಿಗೆ ಪ್ರತಿಕ್ರಿಯೆಯನ್ನ ತೋರ್ತಾ ಇತ್ತು. ಇದನ್ನು ಪ್ರಚೋದನೆಯ ಸಾಮಾನ್ಯೀಕರಣ ಅಂತ ಹೇಳಿ ಪೌಲವ್ರವರು ಕರೀತಾರೆ. ಏನು? ಗಂಟೆ ಶಬ್ದಕ್ಕೆ ಪ್ರತಿಕ್ರಿಯಿಸ್ತಾ ಇದ್ದಂತ ನಾಯಿ ಆ ಶಬ್ದಕ್ಕೆ ಸಮನಾದಂತಹ ಇತರ ಸಾಧನಗಳು, ಏನು? ಬಜರ್ ಶಬ್ದ ಆಗಿರ್ಬೋದು, ಟ್ಯೂನಿಂಗ್ ಫೋರ್ಕ್ ಶಬ್ದ ಆಗಿರ್ಬೋದು, ಅಂದ್ರೆ ಅದ್ರ ರಿಲೇಟೆಡ್ ಅದೇ ತರಾನೇ ಶಬ್ದ ಬರುವಂತಹ ಎಲ್ಲಾ ಶಬ್ದಗಳಿಗೂ ಅದು ಪ್ರತಿಕ್ರಿಯಿಸೋದಕ್ಕೆ ಶುರು ಮಾಡಿತು. ಇದನ್ನ ಪ್ರಚೋದನೆಯ ಸಾಮಾನ್ಯೀಕರಣ ಅಂತ ಹೇಳಿ ಪೌಲವ್ರವರು ಕರೀತಾರೆ. ಓಕೆ, ಇನ್ನು ಪ್ರಚೋದನೆಗಳ ನಡುವೆ ತೀವ್ರತೆಯ ವ್ಯತ್ಯಾಸವನ್ನ ಗುರುತಿಸುವುದು 6ನೇ ತತ್ವ. ನೋಡಿ, ಒಂದು ನಿರ್ದಿಷ್ಟ ತೀವ್ರತೆಯ ಅಸಹಜ ಪ್ರಚೋದನೆಗೆ ಪ್ರತಿಕ್ರಿಯಿಸೋದಕ್ಕೆ ಅನುಬಂಧಗೊಂಡಿರುವ ನಾಯಿಯು ಅದಕ್ಕಿಂತ ಕಡಿಮೆ ತೀವ್ರತೆಯ ಶಬ್ದಕ್ಕೆ ಪ್ರತಿಕ್ರಿಯಿಸೋದಿಲ್ಲ. ನೋಡಿ, ಒಂದು ನಿರ್ದಿಷ್ಟ ತೀವ್ರತೆಯ ಇಷ್ಟೇ ಒಂದು ಅಂದ್ರೆ ಎಷ್ಟು, ಇವಾಗ ಏನ್ ಹೇಳ್ಬೋದು, ಒಂದು ಪರ್ಟಿಕ್ಯುಲರ್ ತೀವ್ರತೆ ಏನಿರುತ್ತೆ, ಓಕೆ, ಅದರದ್ದೇ ಆದಂತಹ ಅಸಹಜ ಪ್ರಚೋದನೆಗೆ ಪ್ರತಿಕ್ರಿಯಿಸಬೇಕು ಅಂತ ಹೇಳಿದ್ರೆ ಅನುಬಂಧಗೊಂಡಿರುವಂತಹ ನಾಯಿ ಅದಕ್ಕಿಂತ ಕಡಿಮೆ ತೀವ್ರತೆಯ ಶಬ್ದಕ್ಕೆ ಪ್ರತಿಕ್ರಿಯಿಸೋದಿಲ್ಲ. ಓಕೆ, ಹಾಗಿದ್ದಾಗ ಅಂದ್ರೇನು, ಶಬ್ದ ಅದು ಅಷ್ಟೇ ಇರ್ಬೇಕು. ಉದಾಹರಣೆಗೆ ಈಗ ನಾಯಿ 1000 ಹರ್ಟ್ಸ್, ಈಗ 1000 ಫ್ರೀಕ್ವೆನ್ಸಿಯಷ್ಟು ಶಬ್ದ ತೀವ್ರತೆಗೆ ಪ್ರತಿಕ್ರಿಯಿಸೋದಕ್ಕೆ ಅನುಬಂಧಗೊಂಡಿದ್ರೆ ಆ ತೀವ್ರತೆಯ ಶಬ್ದಕ್ಕೆ ಮಾತ್ರ ಅದು ಪ್ರತಿಕ್ರಿಯಿಸುತ್ತೆ. ಆದ್ರೆ ಅಲ್ಲಿ 1000 ಹರ್ಟ್ಸ್ ಬಿಟ್ಟು 500 ಹರ್ಟ್ಸ್ ತೀವ್ರತೆ ಇರುವಂತ, ಅಷ್ಟು ಇಂಟೆನ್ಸಿಟಿ ಇರುವಂತ ಶಬ್ದಕ್ಕೆ ಅದು ಪ್ರತಿಕ್ರಿಯಿಸೋದಿಲ್ಲ. ಇದು ನಾಯಿ ಪ್ರಚೋದನೆಗಳ ನಡುವೆ ತೀವ್ರತೆಯ ವ್ಯತ್ಯಾಸವನ್ನ ಗುರುತಿಸಬಲ್ಲದು ಅಂತ ಹೇಳಲಾಗುತ್ತೆ. ಇದು ಸೈಂಟಿಫಿಕಲಿ ಪ್ರೂವ್ ಕೂಡ. ಯಾಕಂದ್ರೆ ಅಲ್ಟ್ರಾಸೌಂಡ್ ಫ್ರೀಕ್ವೆನ್ಸಿ ಏನಿರುತ್ತೆ ಅದು ಪ್ರಾಣಿಗಳು ಮಾತ್ರ ಗುರುತಿಸಬಲ್ಲದು ಅಂತ ಹೇಳ್ತೀವಲ್ವಾ, ಅಂದ್ರೆ ಅದೇನ್ ಪ್ರೂವ್ ಆಗಿದೆ ಅದು ಇದ್ರಲ್ಲಿ ನೋಡ್ಬೋದು. ಸೊ ಈಗ ಗೊತ್ತಾಯ್ತು, ಅಂದ್ರೆ ಪ್ರಚೋದನೆಗಳ ನಡುವೆ ತೀವ್ರತೆಯ ವ್ಯತ್ಯಾಸವನ್ನು ಕೂಡ ಗುರುತಿಸುವಂತದ್ದು ಕೂಡ ಇಲ್ಲಿ ಗೊತ್ತಾಯ್ತು. ಈಗ ಶಾಸ್ತ್ರೀಯ ಅನುಬಂಧನ ಮತ್ತು ಜೀವನ, ಇದ್ರ ಬಗ್ಗೆ ಇದು ಯಾವ ರೀತಿ ರಿಲೇಟೆಡ್ ಆಗಿದೆ ಅಂತ ನೋಡ್ತಾ ಹೋಗೋಣ. ವ್ಯಾಟ್ಸನ್ ಸಂವೇಗ ಪ್ರತಿಕ್ರಿಯೆಗಳನ್ನ ರೂಢಿಸಿಕೊಳ್ಳುವ ಬಗ್ಗೆ ಒಂದು ಅಧ್ಯಯನವನ್ನ ನಡೆಸ್ತಾರೆ. ಯಾರು? ಜೆ.ಬಿ. ವ್ಯಾಟ್ಸನ್ ರವರು. ಒಂದು 11 ತಿಂಗಳು ಮಗುವಿನ ಓಕೆ, ಒಂದು 11 ತಿಂಗಳು, ಓಕೆ, ಅಂದ್ರೆ ಒಂದ್ ವರ್ಷ ಕಂಪ್ಲೀಟ್ ಆಗಿಲ್ಲ. ಸೊ ಒಂದು 11 ತಿಂಗಳು ವಯಸ್ಸಿನ ಮಗು ಆಲ್ಬರ್ಟ್, ಓಕೆ, ಆಲ್ಬರ್ಟ್ ಅನ್ನುವಂತ ಮಗುವನ್ನ ತನ್ನ ಪ್ರಯೋಗಾರ್ಥಿಯಾಗಿ ಜೇಮ್ಸ್ ವ್ಯಾಟ್ಸನ್ ಅವರು, ಜೆ.ಬಿ. ವ್ಯಾಟ್ಸನ್ ರವರು ಆಯ್ಕೆ ಮಾಡ್ಕೊಳ್ತಾರೆ. ಜೆ.ಬಿ. ವ್ಯಾಟ್ಸನ್ ಅವ್ರು ಏನ್ ಮಾಡ್ತಾರೆ, ಆಲ್ಬರ್ಟ್ ಅನ್ನೋ ಮಗುವನ್ನ
ಆಲ್ಬರ್ಟ್ ಅನ್ನುವಂತ ಒಬ್ಬ ಮಗುವನ್ನ ಪ್ರಯೋಗಾರ್ಥಿಯಾಗಿ ಆಯ್ಕೆ ಮಾಡ್ಕೊಳ್ತಾರೆ. ಓಕೆ, ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸಂವೇಗ ಪ್ರತಿಕ್ರಿಯೆಗಳನ್ನ ರೂಢಿಸಿಕೊಳ್ಳುವ ಬಗ್ಗೆ ಅಧ್ಯಯನವನ್ನ ನಡೆಸೋದಕ್ಕೋಸ್ಕರ. ಮಗುವಿನ ಬಿಳಿ ಮೊಲ ಕಂಡರೆ ಭಯವಿರಲಿಲ್ಲ. ಮಗುವಿಗೆ ಬಿಳಿ ಮೊಲ ಕಂಡ್ರೆ ಭಯ ಇರ್ತಾ ಇರ್ಲಿಲ್ಲ. ಆದ್ರೆ ವ್ಯಾಟ್ಸನ್ ಮಗು ಬಿಳಿ ಮೊಲವನ್ನ ಮುಟ್ಬೇಕೆನ್ನುವ ವೇಳೆಗೆ ಸರಿಯಾಗಿ ಜೋರು ಶಬ್ದವನ್ನ ಮಾಡ್ತಾ ಇದ್ದ. ಇವ್ರೇನ್ ಮಾಡಿದ್ರು, ಮಗುಗೆ ಒಂದು ಬಿಳಿ ಮೊಲ ಏನಿರುತ್ತಲ್ವಾ, ವೈಟ್ ರ್ಯಾಬಿಟ್, ಅದನ್ನ ನೋಡಿದ್ರೆ ಮಗುಗೆ ಏನು ಭಯ ಆಗ್ತಾ ಇರ್ಲಿಲ್ಲ, ಅದನ್ನ ಕಂಡ್ರೇನೆ ಭಯ ಆಗ್ತಾ ಇರ್ಲಿಲ್ಲ, ಅದನ್ನ ಮುಟ್ಟಕ್ ಹೋದ್ರುನು ಭಯ ಆಗ್ತಾ ಇರ್ಲಿಲ್ಲ. ಆದ್ರೆ ಇನ್ನೇನು ಮಗು ಆ ಮೊಲನ ಮುಟ್ಬೇಕು, ಅವಾಗ ಇವ್ರೇನ್ ಮಾಡ್ತಾರೆ, JB ವ್ಯಾಟ್ಸನ್ ರವರು ಜೋರು ಶಬ್ದವನ್ನ ಒಂದ್ ಬೆಲ್ ಮುಖಾಂತರ ಯಾವ್ದೋ ಬಜರ್ ಮುಖಾಂತರನೋ ಜೋರಾಗಿ ಕರ್ಕಶವಾಗಿ ಶಬ್ದ ಬರುತ್ತೆ ಅಂತ ಇಟ್ಕೊಳ್ಳಿ. ಹೀಗೆ 2-3 ಬಾರಿ ಮೊಲ ಮತ್ತು ಜೋರು ಶಬ್ದ ಒಟ್ಟೊಟ್ಟಿಗೆ ಮಗುವಿನ ಮುಂದೆ ಪ್ರದರ್ಶಿಸಿದಾಗ ಮಗು ಮೊಲ ನೋಡಿದ ಕೂಡ್ಲೆ ಹೆದರಿಕೆಯಿಂದ ಅಳ್ತಾ ಇತ್ತು. ಓಕೆ, ಅಂದ್ರೆ ಫಸ್ಟ್ ಏನ್ ಮಾಡ್ತಾರೆ, ಶಬ್ದ ಮಾಡ್ತಾ ಇದ್ರು, ಆಮೇಲೆ ಶಬ್ದನೇ ಮಾಡದೆ ಆ ಒಂದ್ ಮೊಲನ ಮಗುನ ಹತ್ರಕ್ ತಂದ್ರೆ ಆ ಮಗು ಏನ್ ಮಾಡ್ತಾ ಇತ್ತು, ಅಳ್ತಾ ಇತ್ತು. ಇಲ್ಲಿ ಅನುಬಂಧವನ್ನ ಉಂಟು ಮಾಡಿದ್ರು. ಯಾವ ತರ, ಇಲ್ಲಿ ಶಬ್ದ ಪ್ಲಸ್ ಮೊಲ ಅಂದ್ರೆ ಇನ್ನೇನು ಪಾಪು ಮೊಲನ ಮುಟ್ಬೇಕು, ಶಬ್ದ ಆಗ್ತಾ ಇತ್ತು, ಮಗುಗೆ ಭಯ ಉಂಟಾಗ್ತಾ ಇತ್ತು. ಸೊ ಅನುಬಂಧ ಉಂಟಾದ್ಮೇಲೆ ಏನಾಯ್ತು, ಮೊಲನ ನೋಡಿದ ಕೂಡ್ಲೆ ಮಗು ಭಯ ಪಡ್ತು. ಸೊ ಮುಂದೆ ಆಲ್ಬರ್ಟ್ ಎಂಬ ಮಗು ಯಾವುದೇ ಹತ್ತಿ, ಉಣ್ಣೆ ಮುಂತಾದ ಬಿಳಿ ರೋಮಗಳಿರುವಂತಹ ಬೊಂಬೆ, ಆಮೇಲೆ ಸಂತಾ ಕ್ಲಾಸ್ನ ಮುಖವಾಡ ಹಾಗೂ ಮನೋವಿಜ್ಞಾನಿ ವ್ಯಾಟ್ಸನ್ನ ಬಿಳಿ ಗಡ್ಡ ಏನಿರುತ್ತೆ ಅದನ್ನ ನೋಡಿ ಕೂಡ ಮಗು ಹೆದರ್ಕೊಳ್ತಾ ಇತ್ತು. ಸೊ ಶಾಸ್ತ್ರೀಯ ಅನುಬಂಧನ ಕಲಿಕೆಯನ್ನ 5-7 ವಯಸ್ಸಿನ 5-7 ವಯಸ್ಸಿನ ಹಸುಗೂಸಿನ ಮೇಲೆ ಕೂಡ ಪ್ರಯೋಗ ಮಾಡಿದ್ದಾರೆ. ಮಗುವಿನ ಕಣ್ಣಿನಲ್ಲಿ ಗಾಳಿ ಊದಿದಾಗ, ಇಲ್ಲಿ 11 ತಿಂಗಳು ಮಗುವಿನ ಮೇಲೆ ಅಧ್ಯಯನವನ್ನು ನಡೆಸಿದ್ರು. ಈಗ 5-7 ದಿನಗಳ 5-7 ದಿನಗಳ ವಯಸ್ಸಿನ ಹಸುಗೂಸಿನ ಮೇಲೆ ಕೂಡ ಇವರು ಪ್ರಯೋಗ ಮಾಡಿದ್ದಾರೆ. ಇಲ್ಲಿ ಮಗುವಿನ ಕಣ್ಣಿನಲ್ಲಿ ಗಾಳಿ ಊದಿದಾಗ ಮಗು ಕಣ್ಣು ಮಿಟುಕಿಸೋದು ಸಹಜ. ಕಣ್ಣಿನಲ್ಲಿ ಗಾಳಿ ಊದುವುದರ ಜೊತೆಗೆ ಒಂದು ಲಘು ಶಬ್ದವನ್ನ ಪದೇ ಪದೇ ಮಾಡಿದಾಗ ಮಗುವಿಗೆ ಗಾಳಿ ಊದುವುದು ಹಾಗೂ ಲಘು ಶಬ್ದದ ನಡುವೆ ಅನುಬಂಧ ಉಂಟಾಗಿ ನಂತರ ಲಘು ಶಬ್ದ ಕೇಳಿದ ಕೂಡ್ಲೇನೆ ಮಗು ಏನ್ ಮಾಡ್ತಾ ಇತ್ತು, ಕಣ್ಮಿಟಕ್ಸ್ತಾ ಇತ್ತು. ಈಗ ಊದಿದಾಗ ಏನ್ ಕಣ್ಮಿಟಕ್ಸ್ತಾ ಇತ್ತಲ್ವಾ, ಅದೇ ಟೈಮಿಗೆ ಒಂದು ಸಹಜವಾಗಿ ಅಂದ್ರೆ ಏನಾದ್ರೂ ಒಂದು ಲಘು ಶಬ್ದ ಮಗುಗೆ ಜಾಸ್ತಿ ಜೋರಾಗಿ ಅಲ್ದೇ ಇದ್ರು ಸ್ವಲ್ಪ ಸಣ್ಣಗೆ ಒಂದ್ ಸ್ವಲ್ಪ ಶಬ್ದ ಮಾಡಿದ್ರು ಕೂಡ ಪದೇ ಪದೇ ಮಾಡಿದಾಗ ಶಬ್ದ ಕೇಳಿದ ಕೂಡಲೇ ಮಗು ಕಣ್ಮಿಟಕ್ಸ್ತಾ ಇತ್ತು. ಓಕೆ, ಸೊ ಇಲ್ಲೇನ್ ಹೇಳ್ತಾರೆ ಅಂದ್ರೆ ನಮ್ಮ ದೈನಂದಿನ ಬದುಕಿನಲ್ಲಿ ಶಾಸ್ತ್ರೀಯ ಅನುಬಂಧವನ್ನ ನಾವು ಕಾಣಬಹುದಾಗಿದೆ. ದೊಡ್ಡವರು ದಂತ ವೈದ್ಯರಲ್ಲಿ ಗೊತ್ತುಪಡಿಸಿರುವ ಭೇಟಿಯ ದಿನಾಂಕವನ್ನ ಮರಿತಾರೆ. ಓಕೆ, ನೋಡಿ ನಮ್ ಜೀವನದಲ್ಲೂ ಕೂಡ ನಾವು ಶಾಸ್ತ್ರೀಯ ಅನುಬಂಧವನ್ನ ನಾವು ಕಾಣ್ತೀವಿ. ಈಗ ಅದಕ್ಕ ಎಕ್ಸಾಂಪಲ್ ಆಗಿ ಏನ್ ಕೊಟ್ಟಿದ್ದಾರೆ, ದೊಡ್ಡವರು ದಂತ ವೈದ್ಯರಲ್ಲಿ ಗೊತ್ತುಪಡಿಸಿರುವಂತಹ ಭೇಟಿಯ ದಿನಾಂಕವನ್ನ ಮರೀತಾರೆ. ಈಗ ದೊಡ್ಡವರು ಅಂತ ಅನಿಸ್ಕೊಂಡಿರೋರು ಏನಿರ್ತಾರೆ ಮನೆಯಲ್ಲಿ ಅಬೋವ್ 40+, ಓಕೆ ಅಂತ ಅನ್ಕೊಳ್ಳಿ. ಇವಾಗ ಏನಾಗುತ್ತೆ, ಡೆಂಟಿಸ್ಟ್ ಹತ್ರ ಒಂದು ಡೇಟ್ ಅನ್ನ ತಗೊಂಡು ಬರ್ತಾರೆ. ಓಕೆ, ಅವರು ಮರಿತಾರೆ. ಕಾರಣ ಏನು, ದಂತ ವೈದ್ಯರು ಮತ್ತು ಹಲ್ಲು ನೋವಿನ ನಡುವೆ ಅನುಬಂಧ ಏರ್ಪಟ್ಟಿರುತ್ತೆ. ಕಾರಣ ಏನು, ದಿನಾಂಕವನ್ನ ಮರಿತಾರೆ ಅಲ್ವಾ. ಯಾಕೆ ಮರಿತಾರೆ, ದಂತ ವೈದ್ಯರು ಮತ್ತು ಹಲ್ಲು ನೋವಿನ ನಡುವೆ ಏನಿರುತ್ತೆ ಅನುಬಂಧ ಏರ್ಪಟ್ಟಿರುತ್ತೆ. ನಮ್ಮ ಅನೇಕ ಜೈವಿಕ ಪ್ರತಿಕ್ರಿಯೆಗಳು, ಆಹಾರ ಆದ್ಯತೆಗಳು, ಭಯಗಳು, ಚಟಗಳು ಮುಂತಾದವುಗಳೆಲ್ಲವೂ ಕೂಡ ಶಾಸ್ತ್ರೀಯ ಅನುಬಂಧನ ಕಲಿಕೆಯಿಂದನೇ ಆಗಿರಬಹುದು. ಓಕೆ, ಯಾವೆಲ್ಲ ಶಾಸ್ತ್ರೀಯ ಅನುಬಂಧನದ ಕಲಿಕೆ ಅಂತ ಹೇಳ್ತಾರೆ ನೋಡಿ, ಆಹಾರದ ಆದ್ಯತೆಗಳು, ಭಯಗಳು, ಚಟಗಳು ಮುಂತಾದವುಗಳೆಲ್ಲವೂ ಕೂಡ ಶಾಸ್ತ್ರೀಯ ಅನುಬಂಧನದ ಕಲಿಕೆಯಿಂದನೇ ಆಗಿರುತ್ತೆ. ಮನುಷ್ಯರಲ್ಲಿ ಜೇಡ, ಹಾವು, ಎತ್ತರದ ಪ್ರದೇಶ, ಚಿಟ್ಟೆ ಮುಂತಾದವುಗಳ ಬಗ್ಗೆ ಅನುಬಂಧಿತ ಭಯ ಉಂಟು ಮಾಡುವುದು ಸುಲಭ. ಯಾಕೆ ಅಂತ ಹೇಳಿದ್ರೆ ಮಾನವನ ವಿಕಾಸದಲ್ಲಿ ಇವುಗಳು ಅವನಿಗೆ ಅಪಾಯ ಒಡ್ಡುವ ಜೀವಿಗಳು ಆಗಿದ್ವು, ಹಾಗಾಗಿ. ಓಕೆ, ಸೊ ಈ ತರ ಶಾಸ್ತ್ರೀಯ ಅನುಬಂಧ ಕಲಿಕೆಗಳು ಅಂತ ಹೇಳಿದ್ರೆ ನಮ್ಮ ಮೂಢ ನಂಬಿಕೆಗಳು, ಆಮೇಲೆ ಪೈತ್ತಿಕ ಪ್ರತಿಕ್ರಿಯೆಗಳು ಅಂತ ಹೇಳಿದ್ರೆ ಅಲರ್ಜಿಕ್ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ. ಕೆಟ್ಟ ಹಾಗೂ ಒಳ್ಳೆಯ ಶಕುನಗಳು, ಓಕೆ, ಕೆಟ್ಟ ಹಾಗೂ ಒಳ್ಳೆಯ ಶಕುನಗಳು ಮುಂತಾದವುಗಳು. ಹೀಗೆ ನಮ್ಮ ನಿತ್ಯ ಬದುಕಿನಲ್ಲಿ ನಾವು ಅನೇಕ ಅಂಶಗಳ ಜೊತೆ ಅನುಬಂಧಕ್ಕೆ ಒಳಗಾಗಿರೋದನ್ನ ನಾವು ಕಾಣ್ತಾ ಹೋಗ್ಬೋದು. ಸೊ ಈ ರೀತಿಯಾಗಿ ಪೌಲವ್ರವರ ಶಾಸ್ತ್ರೀಯ ಅನುಬಂಧನ ಕಲಿಕೆ, ಈ ರೀತಿಯಾಗಿ ನಾವು ಮಕ್ಕಳಿಗೆ ಯಾವ ರೀತಿ ಒಳ್ಳೆ ಒಳ್ಳೆ ಹ್ಯಾಬಿಟ್ಸ್ ಅನ್ನ ಬೆಳೆಸ್ಬೋದು ಅನ್ನೋದು ನಾವು ಶಾಸ್ತ್ರೀಯ ಅನುಬಂಧನ ಕಲಿಕೆಯಿಂದ ನಾವು ನೋಡ್ತಾ ಹೋಗ್ಬೋದು. ಓಕೆ, ಸೊ ಇದಿಷ್ಟು ಏನಾಗಿತ್ತು,
ಪೌಲೋರ್ ಅವ್ರ ಬಗ್ಗೆ ಆಗಿತ್ತು. ಸೊ ನಾವು ಮುಂದಿನ ಒಂದು ತರಗತಿಯಲ್ಲಿ ಸಾಧನ ಅನುಬಂಧ ಕಲಿಕೆ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.